ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಪಿ ಯು ಉಪನ್ಯಾಸಕರ ನೇಮಕಾತಿ ಈಗಾಗಲೇ ಮುಗಿದು ಬಹುತೇಕ ಆರ್ಡರ್ ಕಾಪಿ ಕೂಡ ಕೊಟ್ಟಾಗಿರಬೇಕಾಗಿತ್ತು. ಯಾಕಂದರೆ 2022ರಲ್ಲಿ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ ಶ್ರೀ BC ನಾಗೇಶ್ ಸರ್ ಅವಾಗಲೇ ನಾವು ಒಂದು ಪಿ ಯು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು. ಆಗ ಹಣಕಾಸು ಇಲಾಖೆಗೆ ಅವರ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದರು. ಆದರೆ ಕಾಲಾನಂತರದಲ್ಲಿ ಏನಾಯಿತು, ಒಳ ಮೀಸಲಾತಿ ಮತ್ತು ಬೇರೆ ಬೇರೆ ವಿಚಾರಗಳಿಂದಾಗಿ 2026 ಜನವರಿ ಈಗ ಬಂದಿರತಕ್ಕಂಥದ್ದು. ಇಲ್ಲಿವರೆಗೂ ಆ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿ ನಡೆದಿಲ್ಲ. ಹಾಗಾದರೆ ಒಟ್ಟಾರೆ ರಾಜ್ಯಾದ್ಯಂತ ಇರತಕ್ಕಂಥ ಪಿ ಯು ಉಪನ್ಯಾಸಕರ ಹುದ್ದೆಗಳೆಷ್ಟು, ಅದರಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳೆಷ್ಟು, ಹಾಗೂ ಇದೀಗ ಭರ್ತಿ ಮಾಡ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ನಾವು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ವಿಭಾಗದ್ದು ಇಲ್ಲಿಂದ ಬಂದಿರತಕ್ಕಂಥ ಮಾಹಿತಿ. ಅಂದರೆ ಯಾರೋ ಒಬ್ಬರು ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿಯನ್ನು ಕೇಳಿದರು. ಆ ಕಾರಣದಿಂದಾಗಿ ಇಲಾಖೆ ವತಿಯಿಂದ ಅಧಿಕೃತವಾದಂಥ ಸಂಖ್ಯೆಗಳು ಈಗ ಸಿಕ್ಕಿರ್ತಕ್ಕಂಥದ್ದು. ನೋಡಿ, ಉಲ್ಲೇಖಿತ ಪತ್ರದಲ್ಲಿ ಸಲ್ಲಿಸಿರುವ ನಿಮ್ಮ ಅರ್ಜಿಯನ್ನು ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿ ಪರಿಶೀಲಿಸಿದೆ. ಅರ್ಜಿಯಲ್ಲಿ ಕೋರಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರ ವೃಂದದ ವಿಷಯವಾರು ಮಂಜೂರಾದ ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಈ ಒಂದು ಕೆಳಗಡೆ ನೀಡಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಕನ್ನಡ ರಾಜ್ಯಾದ್ಯಂತ ಒಟ್ಟಾರೆ 1441 ಹುದ್ದೆಗಳು ಮಂಜೂರಾಗಿರ್ತಕ್ಕಂಥದ್ದು. ಅದರಲ್ಲಿ ಇನ್ನೂ ಅಂದರೆ ಖಾಲಿ ಉಳಿದಿರ್ತಕ್ಕಂಥದ್ದು 639. ಅಂದರೆ ಉಳಿದಂಥ ಹುದ್ದೆಗಳು ಭರ್ತಿಯಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಈಗ ಖಾಲಿ ಇರ್ತಕ್ಕಂಥದ್ದು 639. ಹಾಗೆ ಇಂಗ್ಲೀಷ್ನಲ್ಲಿ 543 ಹುದ್ದೆಗಳು ಖಾಲಿ ಇದೆ. ಹಿಂದಿ 40 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ತೆಲುಗು ಇಲ್ಲ. ಮರಾಠಿ 2 ಹುದ್ದೆಗಳು. ಉರ್ದು 54 ಹುದ್ದೆಗಳು. ಸಂಸ್ಕೃತ 20 ಹುದ್ದೆಗಳು. ಹಿಸ್ಟ್ರಿ 535 ಹುದ್ದೆಗಳು. ಎಕನಾಮಿಕ್ಸ್ 620 ಹುದ್ದೆಗಳು. ಆಮೇಲೆ ಲಾಜಿಕ್ 3 ಹುದ್ದೆಗಳು. ಜಿಯೋಗ್ರಫಿ 64 ಹುದ್ದೆಗಳು. ಮ್ಯೂಸಿಕ್ 2. ಬಿಸ್ನೆಸ್ ಸ್ಟಡಿ 569 ಹುದ್ದೆಗಳು. ಸೋಷಿಯಾಲಜಿ 547 ಹುದ್ದೆಗಳು. ಪೊಲಿಟಿಕಲ್ ಸೈನ್ಸು 438. ಸ್ಟ್ಯಾಟಿಸ್ಟಿಕ್ಸು 1. ಹಾಗೆ ಸೈಕಾಲಜಿ ಇಲ್ಲ. ಫಿಸಿಕ್ಸು 247. ಕೆಮಿಸ್ಟ್ರಿ 234. ಮ್ಯಾಥಮೆಟಿಕ್ಸು 245. ಬಯೋಲಜಿ 364. ಜಿಯೋಲಜಿ 1. ಎಲೆಕ್ಟ್ರಾನಿಕ್ಸು 12. ಕಂಪ್ಯೂಟರ್ ಸೈನ್ಸು 22. ಎಜುಕೇಷನ್ನು 17. ಒಟ್ಟಾರೆಯಾಗಿ ಈ ರೀತಿಯಾಗಿ ಈ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಟ್ಟು ಹುದ್ದೆಗಳು ಹಾಗೂ ಸದ್ಯಕ್ಕೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಈಗ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ವಿಭಾಗದಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಹಣಕಾಸು ಇಲಾಖೆ ನೀಡಿರ್ತಕ್ಕಂಥ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಎಷ್ಟು ಹುದ್ದೆಗಳಿಗೆ ನೀಡಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಇಲ್ಲಿ ಪತ್ರವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸಹಮತಿ ಮೇರೆಗೆ ಹೊರಡಿಸಲಾಗಿದೆ ಅಂತೇಳಿ ಇಲ್ಲಿರ್ತಕ್ಕಂಥದ್ದು ತಾವಿಲ್ಲಿ ನೋಡ್ಬೋದು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಅನುಮತಿ ನೀಡುವ ಬಗ್ಗೆ ಅಂತೇಳಿ. ಅಂದರೆ ಇಲ್ಲಿ ಈಗೇನು ಖಾಲಿ ಹುದ್ದೆಗಳನ್ನು ಇಲ್ಲಿ ತೋರಿಸಿದರೆ ಈ ಒಂದು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮೋದನೆಯನ್ನು ನೀಡಿದೆ. ಆ ಕಾರಣದಿಂದಾಗಿ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದು ಯಾವಾಗಪ್ಪ ಅಂದರೆ ತಾವಿಲ್ಲಿ ನೋಡ್ಬೋದು, ಇದು ಹಳೆ ನ್ಯೂಸೇ. ಬಟ್ ಈಗ ಒಂದು ಮಾಹಿತಿ ಹಕ್ಕು ಏನು ಕೇಳಿದ್ದಾರೆ ರೀಸೆಂಟಾಗಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಈ ಹಳೆಯ ವಿಷಯವನ್ನು ಕೂಡ ನಿಮ್ಮ ಗಮನಕ್ಕೆ ತರಲು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ನೋಡಿ, 18/8/2022ರಲ್ಲಿ ಈ ಒಂದು ಪಿ ಯು ಉಪನ್ಯಾಸಕರ ಚರ್ಚೆ ನಡೆದಿತ್ತು. 2022 ಅಂದರೆ 2023, 24, 25 ಅಂದರೆ 3 ವರ್ಷ ಆಗಿ ನಂತರ ಮತ್ತೀಗ 5-6 ತಿಂಗಳು ಕೂಡ ಆಯಿತು. ಅಂದರೆ 3-3.5 ವರ್ಷ ಆಯಿತು. ಈ ಒಂದು 778 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇರೆ ಬೇರೆ ಕಾರಣಕ್ಕೆ ನೇಮಕಾತಿ ತಡ ಆಗಿರ್ಬೋದು ವಿನಃ ಮತ್ತಷ್ಟು ತಡ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದರೆ ನೋಡಿ, ಈ ಒಂದು 778 ಅಂದರೆ
ಹುದ್ದೆಗಳೇನಿದೆ ಅವು ವಿವಿಧ 10 ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ. ಯಾವ ಹುದ್ದೆಗಳು ಅಂತಂದರೆ ಕನ್ನಡಕ್ಕೆ 100, ಇಂಗ್ಲೀಷು 120, ಇತಿಹಾಸ 120, ಅರ್ಥಶಾಸ್ತ್ರ 180, ಭೂಗೋಳಶಾಸ್ತ್ರ 20, ವಾಣಿಜ್ಯಶಾಸ್ತ್ರ 80, ಸಮಾಜಶಾಸ್ತ್ರ 75, ರಾಜ್ಯಶಾಸ್ತ್ರ 75, ಮನಃಶಾಸ್ತ್ರ 2, ಗಣಕ ವಿಜ್ಞಾನ 6, ಒಟ್ಟಾರೆಯಾಗಿ 778 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ 2022ರಲ್ಲಿ ಚರ್ಚೆ ನಡೆದಿತ್ತು. ಇದುವರೆಗೂ ಕೂಡ ನೋಟಿಫಿಕೇಶನ್ ಆಗಿಲ್ಲ. ಇಲ್ಲಿ ಈ ಒಂದು 3.5 ವರ್ಷದಲ್ಲಿ ಹಲವಾರು ಜನ MA ಮುಗಿಸ್ಕೊಂಡಿರ್ತೀರಿ, BEd ಮುಗಿಸ್ಕೊಂಡಿರ್ತೀರಿ. ನಿಮಗೂ ಕೂಡ ಒಂದು ಒಳ್ಳೆಯ ಅವಕಾಶನೇ ಆಗಿದೆ. ಯಾಕಂದರೆ 2022-23ರಲ್ಲೇ ನೋಟಿಫಿಕೇಶನ್ ಆಗಿದ್ದರೆ ಅನೇಕ ಜನರು ವಂಚಿತರಾಗ್ತಿದ್ರಿ. ಇನ್ನು ಆ ಒಂದು ಸಂದರ್ಭದಲ್ಲಿ GPT ಎಕ್ಸಾಮನ್ನು ಬರೆದಂಥ ಅನೇಕ ಅಭ್ಯರ್ಥಿಗಳು BEd ಅನ್ನೋ ಜೊತೆಗೆ MA ಕೂಡ ಮುಗಿಸ್ಕೊಂಡಿರ್ತೀರಿ. ಕೆಲವರು GPT ಕ್ಲಿಯರ್ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ಕೇವಲ 1-2 ಅಂಕಗಳಲ್ಲಿ ತಾವು GPT-ಯಿಂದ ವಂಚಿತರಾಗಿದ್ದರೆ ಅಂಥವರು ಈ ಒಂದು PU ಉಪನ್ಯಾಸಕರ ನೇಮಕಾತಿ ನಡೆಯುತ್ತೆ ಅಂತೇಳಿ ಈ ಒಂದು ಸುದ್ದಿ ಕೇಳಿ ಬಂದಾಗ ಭಾಳ ಸೀರಿಯಸ್ ಆಗಿ ಓದ್ತಾ ಇದ್ರು. ಯಾಕಂದರೆ ಆ ಒಂದು ಹಂತದಲ್ಲಿ BC ನಾಗೇಶ್ ಅವರು ಕೂಡ ಅನೇಕ ಸಾರಿ ಮಾಹಿತಿಯನ್ನು ನೀಡಿದರು. ಆ ಕಾರಣದಿಂದಾಗಿ ನೇಮಕಾತಿ ಅತಿ ತುರ್ತಾಗಿ ನಡೀಬಹುದು ಅಂತೇಳಿ GPT-ಯಿಂದ ವಂಚಿತರಾದಂಥವ್ರು, ಜೊತೆಗೆ GPT ಆಗಿ ಆಯ್ಕೆಯಾದಂಥವರು ಕೂಡ ಅನೇಕ ಜನ MA BEd ಮಾಡ್ಕೊಂಡಂಥವ್ರು ಎಲ್ಲರೂ PU ಉಪನ್ಯಾಸಕರ ಹುದ್ದೆಗೆ ಪ್ರಿಪೇರ್ ಆಗ್ತಾ ಇದ್ರಿ. ಬಟ್ ಕಾರಣಾಂತರಗಳಿಂದ ನೋಟಿಫಿಕೇಶನ್ ಡಿಲೇ ಆಯಿತು. ಬಟ್ ಇದೀಗ ಏನಪ್ಪ ಅಂತಂದರೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಖಾಲಿ ಇರೋದ್ರಿಂದ ಹಾಗಾಗಿ ಆದಷ್ಟು ಬೇಗನೆ ನೋಟಿಫಿಕೇಶನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನೋಡಿ, ಈಗ 3.5 ವರ್ಷ ಆಯಿತು ಅಂತಂದರೆ ಇನ್ನಷ್ಟು ದಿನಗಳ ಕಾಲ ಮುಂದೆ ಹೋಗ್ಲಿಕ್ಕಿಲ್ಲ. ಆದಷ್ಟು ಬೇಗನೆ ಈ ಒಂದು ನೋಟಿಫಿಕೇಶನ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇರೋದ್ರಿಂದ ಯಾರೆಲ್ಲ MA ಮತ್ತು BEd ಮುಗಿಸ್ಕೊಂಡಿದ್ರಿ ಆದಷ್ಟು ಓದುವಂಥದ್ದು ಉತ್ತಮ. ಯಾಕಂತಂದರೆ ಈ ಒಂದು 2027ರ ಜನವರಿ 1 ಬಂತಂದರೆ ಈ PU ಉಪನ್ಯಾಸಕರ ನೇಮಕಾತಿಗೂ ಕೂಡ TET ಕಡ್ಡಾಯ ಆಗುತ್ತೆ. ಆ ಕಾರಣದಿಂದಾಗಿ 2027 ಜನವರಿ 1ರ ಒಳಗಾಗಿಯೇ, ಅಂದರೆ ಈ ಒಂದು 2026ರ ಅವಧಿ ಮುಗಿಯೋದ್ರೊಳಗನೆ ಈ ಒಂದು PU ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ನೀಡತಕ್ಕಂಥ ಎಲ್ಲ ಚಾನ್ಸಸ್ ಇರೋದರಿಂದ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಸಬ್ಜೆಕ್ಟನ್ನು ಕವರ್ ಮಾಡ್ತಾ ಹೋಗಿ. ಇಲ್ಲಿ ಏನಪ್ಪ ಅಂತಂದರೆ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಇರೋದರಿಂದ ಅವನು ಕೂಡ ನೀವು ಓದಬೇಕಾಗುತ್ತೆ. ಆ ಕಾರಣದಿಂದಾಗಿ ನಿಮ್ಮ ಸಬ್ಜೆಕ್ಟನ್ನು ಈಗ ಓದ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ನೋಟಿಫಿಕೇಶನ್ ಆದ ನಂತರ 2-3 ತಿಂಗಳು ಟೈಮ್ ಸಿಗುತ್ತೆ. ಈಗಲೂ ಕೂಡ ಈಗ 1-2-3 ತಿಂಗಳು ಸಿಕ್ಕರೆ ಇನ್ನೂ ಬಹುತೇಕ ಈ ಒಂದು ಎಕ್ಸಾಮ್ 5-6 ತಿಂಗಳು ಅಂತೂ ನಿಮಗೆ ಟೈಮ್ ಸಿಗುತ್ತೆ. ಆ ಕಾರಣದಿಂದಾಗಿ ಚೆನ್ನಾಗಿ ಓದ್ಕೊಂಡ್ರೆ ಅಂತಂದರೆ ಒಟ್ಟಾರೆಯಾಗಿ ನಿಮ್ಮ ಸಬ್ಜೆಕ್ಟ್ ಮೇಲೇ 2 ಪತ್ರಿಕೆಗಳಿರ್ತವೆ. ಆ 2 ಪತ್ರಿಕೆಗಳಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕಾಗುತ್ತೆ. ಉಳಿದಂಥದ್ದು ಕಡ್ಡಾಯ ಕನ್ನಡ ಅಥವಾ ಕಡ್ಡಾಯ ಇಂಗ್ಲೀಷ್ ಇರುತ್ತೆ. ಅಲ್ಲಿ ನೀವು ಜಸ್ಟ್ ಎಲಿಜಿಬಲ್ ಆದ್ರೂ ಕೂಡ ಸಾಕಾಗಿರುತ್ತೆ. ಸೊ ಇದಿಷ್ಟು ಏನಪ್ಪ ಅಂದರೆ PU ಉಪನ್ಯಾಸಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯಾಗಿತ್ತು. ನಿಮಗೇನಾದರೂ ಇನ್ನೂ ಡೌಟ್ಸ್ ಉಳಿದಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.